ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಶೇಷವಾದ್ದು ಯಾಕೆ ಅಂದ್ರೆ ಇದು ಮ್ಯಾಥಮೆಟಿಕಲ್ ಮೆಥಡ್ ಅಲ್ಲಿ ಮಾಡುವಂಥದ್ದು ಕ್ಯಾಲ್ಕುಲೇಷನ್. ಎಕ್ಸೆಲ್ ಟೂಲ್ ಯೂಸ್ ಮಾಡಿಕೊಂಡು ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗ್ ಕಂಡುಹಿಡಿಯೋದು ಅಂತ. ಸುಮಾರು ಮೆಥಡ್ ಇದಾವೆ ಸಪೋರ್ಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ. CPR, ಪಿವಟ್ ಸ್ಟ್ಯಾಂಡರ್ಡ್, ಈ ಥರದ್ದೆಲ್ಲ ಸುಮಾರು ಇದಾವೆ. ಮತ್ತೆ ವೀಕ್ಲಿ ಒಂದು ಹಳೇದೊಂದು ಮೆಥಡ್ ಹೇಳಿದ್ದ. ಆಕ್ಚುಲಿ ವೀಕ್ಲಿ ಮೆಥಡ್ ಮೀನ್ಸ್ ವೀಕ್ಲಿ ಲೆವೆಲ್ಲು, ಡೈಲಿ ಲೆವೆಲ್ಸ್ ಮತ್ತು ಹೈಯರ್ ಟೈಮ್ ಫ್ರೇಮ್ದೆಲ್ಲ ನೋಡಿಕೊಂಡು ಒಂದು ಸಪೋರ್ಟ್ ಲೈನ್ನ ಡ್ರಾ ಮಾಡೋದು ಹೇಳ್ಕೊಟ್ಟಿದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಹೆಂಗೆ ಡ್ರಾ ಮಾಡೋದು ಅಂತ. ಸೊ ಅದು ಅಲ್ಲದೆ ಈಗಿನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಇದು ಈ ಮೆಥಡ್ ಒಂದು ಎಲ್ಲ ಒಂದು ಕಮಾಡಿಟಿಯಿಂದ ಹಿಡಿದು ಒಂದು ಈಕ್ವಿಟಿಯಿಂದ ಹಿಡಿದು ಎಲ್ಲದಕ್ಕೂ ವರ್ಕ್ ಆಗುತ್ತಿದ್ದು. ಯಾವುದೇ ಟ್ರೇಡಿಂಗ್ ವ್ಯೂ ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಿದೆ ಸೊ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಒಂದು ನಿಫ್ಟಿ ಒಂದು ತೊಗೊತಿದ್ದೀನಿ, ಒಂದು ಟಾಟಾ ಮೋಟರ್ ತೊಗೊತಿದ್ದೀನಿ. ಎಜುಕೇಶನ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋಗಳು. ಸೊ ಹೀಗೆ ಎಲ್ಲದನ್ನು ನೀವು ಅನಲೈಸ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕೊನೆ ತನಕ ವಿಡಿಯೋನ ಅಬ್ಸರ್ವ್ ಮಾಡಿ. ಹೇಗೆ ಒಂದು ಎಕ್ಸೆಲ್ ಟೂಲ್ ಬಿಲ್ಡ್ ಮಾಡ್ಕೊಳೋದು, ನೀವೇ ಕ್ರಿಯೇಟ್ ಮಾಡ್ಕೊಳೋದು ಹೆಂಗೆ, ಸೊ ಮ್ಯಾನ್ಯಲ್ ಆಗಿ ಮಾಡೋದು ಹೆಂಗೆ. ಯೂಶಲಿ ಏನಾಗುತ್ತೆ, ಫಿಬಿನಾಶಿ ಮಾಡಿಕೊಂಡು ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ ತುಂಬ ಜನ. ಸೊ ಗ್ಯಾನ್ ಫ್ಯಾನ್ ಇರ್ಬೋದು, ಗ್ಯಾನ್ ಸ್ಕ್ವೇರ್ ಮಾಮೂಲಿ ಟೂಲ್ ಟ್ರೇಡಿಂಗ್ ವ್ಯೂ ಅಥವಾ ನಿಮ್ಮ ಟರ್ಮಿನಲ್ ಬ್ರೋಕರ್ ಟರ್ಮಿನಲ್ ಸಿಗುವಂಥದ್ದು. ಸೊ ಗ್ಯಾನ್ ಸ್ಕ್ವೇರ್ ಯೂಸ್ ಮಾಡಿಕೊಂಡು ಸಹ ಮಾಡ್ತಾರೆ. ಸೊ ಇದು ನಾನು ಹೇಳ್ಕೊಡೋ ಒಂದು ಮೆಥಡು ಒಂದು ಓಲ್ಡ್ ಸ್ಕೂಲ್ ಮೆಥಡ್. ಇದು ತುಂಬ ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂಥದ್ದು. ಸೊ ಮ್ಯಾಥಮೆಟಿಕಲ್ ಫಾರ್ಮುಲಾ ನೀವು ಹೆಂಗೆ ಯೂಸ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಾನು ಲಾಸ್ಟ್ ವೀಕ್ದೆಲ್ಲ ನೋಡ್ತಾ ಇದ್ದೆ. ಸೊ ಏನೇನು ಮಾಡಬೇಕು ಡೀಟೇಲ್ ಆಗಿ ಒಂದು ಹೇಳ್ತೀನಿ. ಕೊನೆ ತನಕ ನೋಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಈ ಥರದ್ದೇ ಒಂದು ಸ್ಟಡಿ ಪರ್ಪಸ್ಗೆ ಬೇರೆ ಬೇರೆ ಮೆಥಡ್ಗೆ ಒಂದು ಹೇಳ್ಕೊಡ್ತಾ ಇರ್ತೀನಿ. ಸೊ ಈ ಮೆಥಡ್ ನಾನು ಹೇಳ್ಕೊಡೋದಂಥದ್ದು ಇಂಟ್ರಾಡೇಗೆ, ಸ್ವಿಂಗ್ಗೆ, ವೀಕ್ಲಿ ಮೆಥಡು, ಮಂತ್ಲಿ ಮೆಥಡು ಎಲ್ಲದಕ್ಕೂ ಹೇಳ್ಕೊಟ್ಬಿಡ್ತೀನಿ. ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ಸೊ ಯಾವ ಲೆವೆಲ್ ನೀವು ತೊಗೊಬೇಕು ಅಂತಲೂ ಹೇಳ್ತೀನಿ. ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಯಾವ ಲೆವೆಲಲ್ಲಿ ಡೆಸಿಮಲ್ಸ್ ಇಟ್ಕೊಂಡು ವರ್ಕ್ ಮಾಡಬೇಕು. ಸೊ ಇದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮಾಹಿತಿನ ಶೇರ್ ಮಾಡ್ತಾ ಹೋಗಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಟಾಟಾ ಮೋಟರ್ಸ್ ತೊಗೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ. ನಾನು ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದೆ. ಲಾಸ್ಟ್ ವೀಕಿಂದು ಮುಖ್ಯವಾಗಿ ಏನಾಗಿದೆ, ವೀಕ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ಈ ವೀಕಿಂದು ನಾನು ಲೆವೆಲ್ಸ್ ನೋಡೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ವೀಕ್ಲಿ ಲೆವೆಲ್ಸ್ದು ನಾನು ನೋಡ್ಕೊಬೇಕು. ಸೊ ವೀಕ್ಲಿ ಕ್ಲೋಸರ್, ಲಾಸ್ಟ್ ವೀಕ್ ಕ್ಲೋಸರ್ ಏನಾಗಿದೆ, ವೀಕ್ದು ಕ್ಲೋಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 394 ಇದೆ, 393.90. ಇದು ನಿಮ್ಮ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಿಮ್ಮ ಬ್ರೋಕರ್ ಟರ್ಮಿನಲ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಆ ವೀಕಿನ್ ಕ್ಲೋಸ್ ಬಂದಾಗ ಇಲ್ಲಿ ಕಾಣಿಸುತ್ತೆ. ಏನು ಮಾಡದೇ ಇದ್ರು ಆ ವೀಕಿನ್ ಕ್ಲೋಸ್ ಹಂಗೆ ತೋರಿಸ್ಬಿಡುತ್ತೆ 397.80. ಸೊ ಪರ್ಟಿಕ್ಯುಲರ್ ವೀಕ್ದು ನಾನು ನೋಡಬೇಕು ಅಂದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು, ಅವಾಗ ತೋರಿಸುತ್ತೆ ಕ್ಲೋಸ್ ಏನಿದೆ ಅಂತ. ಸೊ ಸದ್ಯಕ್ಕೆ ಲಾಸ್ಟ್ ವೀಕ್ ಡೇಟಾ ತಗೊಂಡು ಈಗ ಕ್ಲೋಸ್ ಆಗಿರೋದು 1 ಜನವರಿಯಿಂದ ಈ 5 ಜನವರಿ ಏನಿದೆ, ಮೀನ್ಸ್ ಜೂನ್, ಸಾರಿ. ಸೊ ಈ ಜೂನ್ ಒಂದು ವಾರದ್ದು ಏನಿದೆ, ಲಾಸ್ಟ್ 25th ಮೇ ಇಂದ 29th ಮೇದು ರೇಂಜ್ ಡೇಟಾ ತಗೊಂಡು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಅಂದರೆ ಕಳೆದ ವಾರದ್ದು ಮುಗ್ದೋಗಿದೆ, ಕಳೆದ ವಾರದ ಲೆವೆಲ್ ನೋಡಲಿಕ್ಕೆ ಅದ್ರ ಹಿಂದಿನ ವಾರದ್ದು ಲೆವೆಲ್ ತೊಗೊಂಡಿದ್ದೀನಿ. ಸೊ ಕ್ಲೋಸಿಂಗ್ ಬಂದ್ಬಿಟ್ಟು 393.90. ಸೊ 393 ಪಾಯಿಂಟ್ನ ರೌಂಡ್ ಆಫ್ ಮಾಡ್ತಾ ಇದ್ದೀನಿ, 394 ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೇಕು, ನಾನು ಮುಖ್ಯವಾಗಿ 394 ಹಾಕೊಂಡಿದ್ದೀನಿ. ಇದನ್ನ ನಾನು ಮಲ್ಟಿಪ್ಲೈ ವಿತ್ 100 ಮಾಡಬೇಕು. ಇದನ್ನ ಯಾಕೆ 100 ಮಾಡಬೇಕು ಅಂದ್ರೆ, ಒಂದು ನನಗೆ ಬೇಕಾಗಿರೋದು 1000 ಲೆಕ್ಕಲ್ಲಿ ಬೇಕು, ಬರೀ 1000 ಅಲ್ಲ, 10,000 ಲೆಕ್ಕದಲ್ಲಿ ಬೇಕಾಗುತ್ತೆ. ಸೊ ನಾನು ಇದನ್ನ ಕನ್ವರ್ಟ್ ಮಾಡಿದ್ದೀನಿ. 39,400 ಕನ್ವರ್ಟ್ ಆಗಿದೆ 394 ಇಂದ. ಸೊ ಅದ್ರದ್ದು ಸ್ಕ್ವೇರ್ ರೂಟ್ ಕಂಡಿಡಿದ್ರೆ 198 ಬರುತ್ತೆ. ಈ ಬರೀ ಡೈರೆಕ್ಟ್ ಆಗಿ ಇದು ಸ್ಕ್ವೇರ್ ರೂಟ್ ಇದ್ರದ್ದೇ ಡೈರೆಕ್ಟ್ ತಗೊಂಡ್ರೆ ನಾವು ಏನಾಗುತ್ತೆ ತೋರಿಸ್ತೀನಿ ಇಲ್ಲಿ. ಇದು ಬಂದ್ಬಿಟ್ಟು 19.584 ಇರುತ್ತೆ. ಅದನ್ನು ನಾವು ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ಅಲ್ಲೂ ಮಾಡ್ಬೋದು, ಇದು ಮಾಡೋಕ್ಕಾಗಲ್ಲ ಅಂತ ಒಂದು ಫೇರ್ ಆಗಿ ನಿಯರೆಸ್ಟ್ ಇದು ಬರ್ಲಿಕ್ಕೆ ಇದು ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಪ್ರತಿಯೊಂದು ಇದಕ್ಕೂ ಇದನ್ನ ರೌಂಡ್ ಆಫ್ ಮಾಡಿಬಿಟ್ಟು ಒಂದು ಅಪ್ರಾಕ್ಸಿಮೇಟ್ ಆಗಿ ಡೆಸಿಮಲ್ ಪ್ಲೇಸಲ್ಲಿ ಬರೋಂಗೆ 0.1 ಲೆವೆಲಲ್ಲಿ. ಸೊ ನಾನು ಇವಾಗ 19.84 ಇಲ್ಲೆಲ್ಲ ಬರುತ್ತೆ ಮಧ್ಯದ್ದು ಇದು.
ಸೊ ಇದು 19.84 19.9 ಮಧ್ಯದಲ್ಲಿ ಒಂದು ವ್ಯಾಲ್ಯೂ ಇರುವಂಥದ್ದು. ಸೊ ಡೈರೆಕ್ಟ್ ಆಗಿ ನೀನು ನಮಗೆ ಅಡ್ಜಸ್ಟ್ ಮಾಡೋದು ಗೊತ್ತಿದ್ರೆ ನೋ ನೀಡ್ ಆಫ್ ಕನ್ವರ್ಟಿಂಗ್ ದಿಸ್ ಟು 1000. ಡೈರೆಕ್ಟ್ ಆಗಿ ನೀವು ಹಂಗೆ ತಗೊಬೋದು. ಇಲ್ಲ ಐ ಡೋಂಟ್ ವಾಂಟ್ ಕನ್ಫ್ಯೂಷನ್ ಅಂದ್ರೆ ಕನ್ವರ್ಟ್ ಇಟ್ ಟು ಮಲ್ಟಿಪಲ್ಸ್ ಆಫ್ 100. ಸೊ ಅವಾಗ ನೀವು ಸ್ಕ್ವೇರ್ ನಂಬರ್ ಬರುತ್ತೆ. ಇದು ಯಾಕೆ 1100 ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಜನರಲ್ ಆಗಿ ಏನಾಗುತ್ತೆ, ಒಂದು ನಂಬರ್ ತುಂಬಾ ಕಡಿಮೆ ಇರುತ್ತೆ, ಎಸ್ಪೆಷಲಿ ಪೆನ್ನಿ ಸ್ಟಾಕ್ಸ್ಗಳು ಲೆಸ್ ದ್ಯಾನ್ 100 ಇರೋದು. ಅವಾಗ ಏನಾಗುತ್ತೆ, ನಾನು ಅದ್ರದ್ದು ರೇಂಜ್ ಬಂದ್ಬಿಟ್ಟೆ 0.1 0.2 ರೇಂಜಲ್ಲಿ, 10 ಪೈಸಾ 20 ಪೈಸಾ ರೇಂಜಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಸೊ ಇಲ್ಲಿ ಅಂತ ಸಮಸ್ಯೆ ಇಲ್ಲದೆ ಇದ್ರು ಸಹಿತ ಒಂದು ಕನ್ವರ್ಷನ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಕನ್ವರ್ಷನ್ ಮಾಡಿದಷ್ಟು ಒಳ್ಳೇದು. ಮಾಡದೇ ಇದ್ರೆ ನೀವು ತಲೆಯಲ್ಲಿ ಇಟ್ಕೊಬೇಕು, ನಾನು ಮಾಡ್ತಾ ಇಲ್ಲ ಕನ್ವರ್ಷನ್, ನಿಯರೆಸ್ಟ್ ಡೆಸಿಮಲ್ ಪ್ಲೇಸ್ ಹಾಕೊಬೇಕು ಅಂತ. ಇಲ್ಲ ನಾನು ಇದು 0.5 1/5 ಅಂದ್ರೆ 5 ಪೈಸಾ ಲೆವೆಲಲ್ಲಿ 10 ಪೈಸಾ ಲೆವೆಲ್ ಬದಲು 5 ಪೈಸಾ ಲೆವೆಲಲ್ಲೂ ಮಾಡ್ಕೊಬೋದು. ಬಟ್ ಏನಾಗುತ್ತೆ, ತುಂಬಾ ಕ್ಲೋಸ್ ಆಗಿ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ಪ್ರಾಫಿಟ್ನ ತಗೊಳಲ್ಲಿ ಕಡಿಮೆ ಆಗಿಬಿಡುತ್ತೆ ನಮಗೆ. ಸೊ ಏನಾಗುತ್ತೆ, ನಾವು ಬೈದಲ್ಲಿ ಬೇಗ ಬೇಗ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನು ಇವಾಗ ಎಸ್ಪೆಷಲಿ 19.84 ಇಂಟು 19.8 ಇದನ್ನೇ ತಗೊತೀನಿ. ಇದು ಸ್ಕ್ವೇರ್ಗೆ ಈ ತರ ಮಾಡ್ಕೊಬೋದು. ಇಲ್ಲಾಂದ್ರೆ ಡಬಲ್ ಟೈಮ್ಸ್ 19.85 ಇಂಟು 19.85 ಮಾಡ್ಬೋದು. ಸೊ ಇದೇ ಈ ತರ ಮಾಡಿದ್ರೆ ನೋಡಿ, ಇಲ್ಲಿ 11 ಪೈಸಾ 5 ಪೈಸಾ ಕನ್ವರ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಈ ತರ ತುಂಬಾ ಒಂದು ಡಿಫ್ರೆನ್ಸ್ ಅಲ್ಲಿ ಬಂದ್ಬಿಡಲ್ಲ. ಸೊ 84 85 ಇದು. ಸೊ ಇದು ಬಂದ್ಬಿಟ್ಟು 86 ಮಾಡ್ತೀನಿ, ತೋರ್ಸಕ್ ಮಾಡ್ತಾ ಇರೋದು. ಸೊ ನನಗೆ ಈ ತರನೇ ಒಂದು ಬೇಕಿತ್ತು, ಬರೀ 40 ಪೈಸಾ ಡಿಫ್ರೆನ್ಸ್ ಅಲ್ಲಿ ಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಇಲ್ಲ ನನಗೆ 1 ರೂಪಾಯಿ ಲೆವೆಲ್ ಅಲ್ಲಿ ಕ್ಯಾಚ್ ಮಾಡ್ತೀನಿ ಅಂದ್ರೂ ಮಾಡ್ಕೊಬಹುದು. ಡೀಟೇಲ್ ಆಗಿ ಹಿಂಗ್ ಮಾಡ್ಕೊಂಡ್ರು ಓಕೆ ನನಗೆ. ಸೊ ಯಾವ ತರ ನೀವು ಮಾಡ್ತೀರಾ ಲೆವೆಲ್ಸ್ ಇಲ್ಲಿ ಕನ್ವರ್ಷನ್ಗೆ ಹಾಕೊಬೇಕು. ಸೊ ನನ್ಗೆ ಇವಾಗ ಮುಖ್ಯವಾಗಿ ಏನಾಗಿದೆ, ನಂದು ಕ್ಲೋಸಿಂಗ್ ಬಂದ್ಬಿಟ್ಟು ನಿಯರೆಸ್ಟ್ ಇದಿದೆ. ಸೊ ಈ ಒಂದು ಲೆವೆಲ್ ನಿಯರೆಸ್ಟ್ ಇದೆ. ಸೊ ನಾನು ಪ್ಲಾಟ್ ಮಾಡ್ತಾ ಏನ್ ಮಾಡ್ಬೇಕು, ಇದ್ರದ್ದು ಮೇಲ್ಗಡೆ 5 ನಂಬರು, ಕೆಳಗಡೆ ಒಂದು 5 ನಂಬರ್ ಹಾಕೊಂಡು ಹೋಗ್ಬೇಕು. ಸೊ ಇಲ್ಲಿ ನೋಡ್ತಾ 5 ತಗೊಳ್ಳಿ, ಇದನ್ನ 20.2 ಅಂತಾನು ಮಾಡ್ಕೊಳ್ಳಿ. ಈ ಕಡೆ ಬೇಕಾದ್ರೆ 19.4 ಮಾಡ್ಕೊಳ್ಳಿ. ಸೊ 19.4 19.5 20.2 ಅದ್ರದ್ದು ಸ್ಕ್ವೇರ್. ಸೊ ಅದನ್ನ ಹಾಕ್ಬಿಟ್ಟು ನಾನು ಇಲ್ಲಿ ಕನ್ವರ್ಟ್ಗೆ ಹಾಕೊಬೇಕು. ಸೊ ನನಗೆ ಪ್ಲಾಟ್ ಮಾಡ್ತಾ, ಸೊ ಹಾರಿಜಾಂಟಲ್ ಲೈನ್ ನಂಗೆ ಗೊತ್ತಿದೆ, ನಾನು ಕ್ಲೋಸಿಂಗ್ ಬೇಸಿಸ್ ಮೇಲೆ ಹೇಳಬೇಕು. ಕ್ಲೋಸಿಂಗ್ 393 ಮೇಲೆ ಇದ್ದಿದ್ದಲ್ಲ, ನನಗೆ ಗ್ರೀನ್ ಹಾಕೋಣ. $396 ಗ್ರೀನು. $396 400 404. ಸೊ ಈ ತರ 401 ಹಾಕೊಂಡಿದೀನಿ. ಸೊ ಇದನ್ನ ಗ್ರೀನ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆ ಹೋದ್ರೆ ನನ್ನ ಬುಲ್ಲಿಶ್, ಇದ್ರ ಕೆಳಗಡೆ ಬಂದ್ರೆ ಬೇರಿಶ್ ಅಂತ. $392 ಕೆಳಗಡೆ ಇದ್ದಿದ್ದು 392 ಇದೆ. ಸೊ ಕ್ಲೋಸಿಂಗ್ 392 ಕೆಳಗಡೆ ಬರಬೇಕು. ಇದನ್ನ ರೆಡ್ ಮಾಡ್ತಿದ್ದೀನಿ, ಯಾಕಂದ್ರೆ 392 ನಂದು ಕ್ಲೋಸಿಂಗ್ ಬೇಸಿಸ್ ಮೇಲೆ ಇದ್ದಿದ್ದು. ಸೊ 388 384 44 ಇದರಲ್ಲೇ ಡಿಫ್ರೆನ್ಸ್ ಇದೆ. ನನಗೆ ಇದು 4 ಯಾಕೆ ಡಿಫ್ರೆನ್ಸ್ ಈಸಿಯಾಗಿ ಬಂದಿದೆ ಅಂದ್ರೆ, ನನಗೆ 28ಗೆ ನಿಯರೆಸ್ಟ್ ಇದೆ, ಅದಕ್ಕೆ ಒಂದು ನಿಯರೆಸ್ಟ್ ಆಗಿ ಬರ್ತಿದೆ. 388 382 ನೆಕ್ಸ್ಟ್ 379.
ಅದ್ರ ನೆಕ್ಸ್ಟ್ ನೋಡಿದ್ರೆ 376 ತ್ರೀ ರೌಂಡ್ ಆಫ್ ಮಾಡಿದ್ರು ಆಗುತ್ತೆ, ನಾನು ರೌಂಡ್ ಆಫ್ ಮಾಡಿಲ್ಲ ಅಂದ್ರೆ ನಮಗೆ ಇದಾಗುತ್ತೆ 384. ಇದು ನೆಕ್ಸ್ಟ್ ಒಂದು ಸಾರಿ ಇದು ಬಂದ್ಬಿಟ್ಟು 379 ಪಾಯಿಂಟ್ ಎಕ್ಸಾಕ್ಟ್ ಹಾಕ್ತೀನಿ ಅಂದ್ರು 380.25. ನನಗೆ ಓವರ್ ಆಲ್ ದೊಡ್ಡ ನಂಬರ್ ಬೇಕು ಅಂದ್ರೆ ಹಾಕೊಬೋದು, ಇಲ್ಲ ಅಂದ್ರೆ ಈ ತರ ಮಾಡ್ಕೊಬೋದು. 376.36 ಎಕ್ಸಾಕ್ಟ್ ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಎಕ್ಸಾಕ್ಟ್ ಹಾಕೊಂಡ್ರೆ ಸ್ವಲ್ಪ ಸೇಫು. ಸೊ ಇಲ್ಲಿ ನೋಡಿ ಒಂದು ಸ್ವಲ್ಪ ಯೂಶಲಿ ಈ ಲೆವೆಲ್ ಎಷ್ಟಿರುತ್ತೆ ಡಿಫ್ರೆನ್ಸ್ ಇದನ್ನು ಹೇಳ್ಬಿಡ್ತೀನಿ, ಲಾಸ್ಟ್ ಟಚ್ ಆಗಿಲ್ಲ ಹೆಂಗೆ ಅಂತ. ಸೊ ನೀವು ಸೇಫರ್ ಸೈಡ್ಗೆ ನಿಮಗೆ ಈ ರೇಂಜ್ ಹೆಂಗ್ ಮಾಡ್ಕೊಬೇಕು ಅಂದ್ರೆ ಈ ಒಂದು ರೇಂಜ್ದು 1.001 ಹಾಕೊಂಡ್ರೆ ಅಥವಾ ಒಂದು 0.5 ತನಕ ಹಾಕೊಬೋದು. 0.5 ಹಾಕ್ತೀನಿ ಬೆಸ್ಟ್. 378.24 ತುಂಬಾ ಎಕ್ಸಾಕ್ಟ್ ಆಗಬೇಕು ಅಂದ್ರೆ ನನಗೆ ಇದನ್ನ 0.425 ಮಾಡ್ಕೊಬೇಕು. ಬಂದಿರುತ್ತೆ ಇದು ಹೆಚ್ಚು ಕಮ್ಮಿ 377.3. ಎಕ್ಸಾಕ್ಟ್ ಆಗಿ ಟಚ್ ಆಗಿರುತ್ತೆ 370.3. ನಾನು ಅದಕ್ಕೆ ಹೇಳಿದ್ದು ಈ ನಂಬರ್ಗಳು ಸಕ್ಕರಾಗಿ ವರ್ಕ್ ಆಗುತ್ತೆ ಅಂತ. ನನಗೆ ಎಕ್ಸಾಕ್ಟ್ ಆಗಿ ಬೇಕು ಅಂದ್ರೆ 0.25% ಕಮ್ಮಿ ಮಾಡ್ಬೇಕು, 2.5% ಒಂದು ಇದ್ರದ್ದು. ಇದೇ ತರ ನೀವು ಹಿಂಗೆ ಮಾಡ್ಕೊಂಡ್ರು ಪ್ರತಿಯೊಂದಕ್ಕೂ ಮಾಡ್ಕೊಬೋದು. ಸೊ 381 ಒಂದು ಸಪೋರ್ಟ್ ತಗೊಂಡಿರುತ್ತೆ, ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ರೇಂಜ್ ಅಂತ ತಗೊಂಡ್ರೆ ಇದಾಗುತ್ತೆ. ಇಲ್ಲಿ ಬೇಕಿದ್ರೆ ನೋಡಿ, ಇಲ್ಲಿ ಎಕ್ಸಾಕ್ಟ್ ಆಗಿ 401. ಸೊ ನನಗೆ ಪ್ಲಸ್ ಸೈಡಲ್ಲೂ ಇದು ಪ್ಲಸ್ ಸೈಡ್ ತಗೊಂಡಿದ್ದೀನಿ ಮೈನಸ್. ಆಕ್ಚುಲಿ ಇಲ್ಲೇನ್ ಮಾಡಬೇಕು, ನಾನು ಒಂಚೂರು ಕಮ್ಮಿ ಮಾಡ್ಕೊಬೇಕು. ಅಂದ್ರೆ ಇದನ್ನ 99.9975 ಪ್ಲಸ್ ಸೈಡ್ಗಾದ್ರೆ, ಮೈನಸ್ಗಾದ್ರೆ ಅದು. ಇದನ್ನು ನಾನು ರೌಂಡ್ ಆಫ್ ಬೇಡ, ಇದಂದ್ರೆ ಜಾಸ್ತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದು 403ಗೆ ಲಾಸ್ಟ್ ಹೈಯೆಸ್ಟ್ ಆಗಿರುತ್ತೆ ನನ್ನ ಪ್ರಕಾರ. ನೋಡೋಣ ಅದನ್ನು. $403.05 ಎಕ್ಸಾಕ್ಟ್ ಆಗಿ ಬಂದಿದೆ ನೋಡಿ, 403 ಬಂದಿದೆ. ನಾನು ಯಾಕೆ ಇದು 25% ಅಂದ್ರೆ ಯೂಶಲಿ ಏನಾಗ್ಬಿಡುತ್ತೆ ಅಂದ್ರೆ ಜನರಲ್ ಆಗಿ ಈ ರೌಂಡ್ ನಂಬರ್ಗೆ ಇಟ್ಬಿಟ್ಟು ನಾವು ಟ್ರೇಡ್ ಮಾಡ್ತೀವಿ. ಬಟ್ ಏನಾಗುತ್ತೆ, ಅವರು ಸ್ಟಾಪ್ ಲಾಸ್ ಹಿಟ್ ಮಾಡಿಸ್ಬೇಕು ಅಥವಾ ಒಂದು ಟಾರ್ಗೆಟ್ ಇಲ್ಲ ಇದೆ ಅಂತ ಗೊತ್ತಿಟ್ಕೊಂಡು ಅಲ್ಲಿ ತನಕ ಟಾರ್ಗೆಟ್ ತಗೊಂಡೋಗಲ್ಲ. ಸೊ ಹಾಗಾಗಿ ಒಂದು 2.5% ಅಷ್ಟು ಒರಿಜಿನಲ್ ಟಾರ್ಗೆಟ್ಗಿಂತ ಕಮ್ಮಿ ಇರಬೇಕು ಅಬೋವ್ ಸೈಡು. ಮೀನ್ಸ್ ಪಾಸಿಟಿವ್ ರೆಸಿಸ್ಟೆನ್ಸ್ ಸೈಡ್, ಬುಲ್ಲಿಶ್ ಸೈಡಲ್ಲಿ ಇದು ಕಮ್ಮಿ ಮಾಡ್ಕೊಬೇಕು. ಆ್ಯಕ್ಚುಲಿ ಇಲ್ಲಿ 392 ಅಲ್ವಾ, ಇದು ಸಹಿತ ನಾನು 0.99975 ಮಾಡ್ಕೊಬೇಕು. ಸೊ 2.5% ಇದಾದಾಗ ಸೊ ಎಕ್ಸಾಕ್ಟ್ ಆಗಿ ನನಗೆ ಅಲ್ಲಿ ಕರೆಕ್ಟಾಗಿ ಕೂತಿರುತ್ತೆ ಬಂದು. ಸೊ ಹೋಲಿಕೆ ಮಾಡಲಿಕ್ಕೆ ತೋರಿಸ್ಲಿಕ್ಕೋಸ್ಕರ ಇದು ಈ ಎಕ್ಸ್ಟ್ರೀಮ್ ಅಲ್ಲಿ 2 ತೋರಿಸ್ದೆ ನಾನು, 403 ಮತ್ತು 377. ನೀವು ಬೇಕಿದ್ರೆ ಪ್ರತಿಯೊಂದಕ್ಕೂ ಈ ತರ ಮಾಡ್ಕೊಬೇಕು. ಫಸ್ಟ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು, ಒಂದು ಕ್ಲೋಸಿಂಗ್ ವೀಕ್ಲಿ ಕ್ಲೋಸಿಂಗ್, ಇದು ವೀಕ್ಲಿ ಕ್ಲೋಸಿಂಗ್, ಅದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡದೇ ಇದ್ರೂ ನಡೆಯುತ್ತೆ, ಮಾಡ್ಕೊಂಡ್ರೆ ಒಳ್ಳೇದು ಅಂತೀನಿ ನಾನು. ಆದ್ರೆ ಇದು ಸ್ಕ್ವೇರ್ ರೂಟ್. ನೆಕ್ಸ್ಟ್ ಆ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು ರೇಂಜ್ ಕಂಡುಹಿಡಿಬೇಕು. ರೇಂಜ್ ಇನ್ ಟರ್ಮ್ಸ್ ಆಫ್ 0.1 ಇದ್ರೆ ತುಂಬಾ ಒಳ್ಳೇದು. ತುಂಬಾ ಭಯ ಇತ್ತು ಅಂದ್ರೆ 0.5 ಅಲ್ಲಿ ಇಟ್ಕೊಳ್ಳಿ, ಅದ್ರದ್ದು ವ್ಯಾಲ್ಯೂ ಬರುತ್ತೆ. ಸ್ಕ್ವೇರ್ ಮಾಡ್ಕೊಬೇಕು. ನೆಕ್ಸ್ಟ್ ಅದ್ರದ್ದು ಸ್ಕ್ವೇರ್ ಮಾಡಿದ್ಮೇಲೆ ಇದಕ್ಕೆ 2.5% ಕಮ್ಮಿ ಮಾಡ್ಕೊಬೇಕು. ಇದಕ್ಕೆ ಡೌನ್ ಸೈಡು ಮೀನ್ಸ್ ಇಲ್ಲಿ ಈ ಕಡೆ ಜಾಸ್ತಿ ಮಾಡಬೇಕು, ಇಲ್ಲಿ ಪ್ಲಸ್. ಇಲ್ಲಿ ಫಾರ್ಮುಲಾ ನೋಡ್ಕೊಳ್ಳಿ, 1.0025 ಅಂದ್ರೆ ಅಡಿಷನಲ್ 2.5% ಹಾಕಿದ್ದೀನಿ ಇಲ್ಲಿ ಇಷ್ಟಕ್ಕೆ. ಈ ಕಡೆ ಕಮ್ಮಿ ಮಾಡಿದ್ದೀನಿ ಆಕ್ಚುಲಿ. ಸೊ ಅಡಿಷನಲ್ ಇಲ್ಲೂ ನ್ಯೂಟ್ರಲ್ ಇಟ್ಕೊಂಡು ನಾನು ಒಂದೇ ಇಟ್ಕೊಬೋದು, ಏನು ತೊಂದ್ರೆ ಬೇಡ ಅಂದ್ರೆ. ಇಲ್ಲ ನನಗೆ ಇರ್ಲಿ ಅಂತಿದ್ರೆ ಮಾಡ್ಕೊಳ್ಳಿ, ಅದು ಏನು ದೊಡ್ಡ ಮಿಸ್ಟೇಕ್ ಅಂತ ಏನಿಲ್ಲ.
ನಾನು ಯಾಕೆ ಇದು ತೋರಿಸ್ಲಿಕ್ಕೆ ಮಾಡಿದ್ದಷ್ಟೇ. 1.0025, ಈ ಕಡೆದು 0.9975, ಈ ತರ ಮಾಡ್ಬೋದು. ಇದು ಟಾಟಾ ಮೋಟರ್ಸ್ಗೆ ಇದು ಹೆಂಗ್ ವರ್ಕ್ ಆಗಿದೆ ಅಂತ ತೋರಿಸೋಣ, ನೋಡೋಣ ಇಲ್ಲಿ. ಸೊ ನಾನು ಪ್ಲಾಟ್ ಮಾಡ್ಬಿಟ್ಟಿದ್ದೀನಿ ಈ ವೀಕ್ ಅಂತ ಮಾಡಿದ್ದು. ನೆಕ್ಸ್ಟ್ ವೀಕ್ ಇದ್ರ ಬೇಸಿಸ್ ಮೇಲೆ ವೀಕ್ಲಿ ಕ್ಲೋಸರ್. ಸೊ ಇದ್ರ ಕ್ಲೋಸರ್ ಬಂದ್ಬಿಟ್ಟು ಇವತ್ತು ಕ್ಲೋಸರ್ 397.80. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹಾಕೊಂಡ್ಬಿಟ್ರೆ ನನ್ಗೆ ಬಂದ್ಬಿಡುತ್ತಾ. ಇದು ಒಂದ್ಸಲಿ ಮಾಡೋದಷ್ಟೇ, ಸ್ವಲ್ಪ ಚೇಂಜ್ ಆದ್ರೆ. ಸೊ ನನ್ಗೆ ಸ್ಕ್ವೇರ್ ರೂಟ್ ಆಫ್ ದಿಸ್ 199 ಪಾಯಿಂಟ್ ಇದು. ಸೊ ಇದನ್ನ ಡಿವೈಡ್ ಬೈ ಇದು ಮಾಡ್ಕೊಳ್ಳೋಣ. $19.94 ಇದೆ. ಸೊ ನಿಯರೆಸ್ಟ್ ಬಂದ್ಬಿಟ್ಟು 20 ಇಂದ ಸ್ಟಾರ್ಟ್ ಮಾಡ್ಕೊಬೇಕು. 20, 20.1, 20.3 ಈ ತರ ಹಿಂಗೆ ತಗೊಂಡು ಹೋಗ್ಬೇಕು. ನಾವು ತಗೊಂಡೋದ್ರೆ ಬರುತ್ತೆ. ಇದು ಒಂದ್ಸಲಿ ಮಾಡ್ಕೊಂಡ್ರೆ ಡ್ರ್ಯಾಗ್ ಆಗ್ಬಿಟ್ರೆ ನೀವು ಎಷ್ಟು ಬೇಕಾದ್ರೂ ಲೆವೆಲ್ಸ್ ಇದು ಮಾಡ್ಕೊಬೇಕು. ಮಧ್ಯದಲ್ಲಿ ನಾನು ಹಾಕೊಬೇಕು ಎಷ್ಟಕ್ಕಿದೆ ಅಂತ. ಇದು ಮಧ್ಯದ ನ್ಯೂಟ್ರಲ್ಲು, ಅದು ಅಡ್ಜಸ್ಟ್ ನಾನು ಸುಮ್ಮನೆ ತೋರ್ಸಕ್ಕೆ ಹಿಂಗೆ ಮಾಡಿದ್ದೀನಿ. ಎಕ್ಸೆಲ್ ಮಾಡ್ತಾ ನೀವು ನೋಡ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಸಿಂಪಲ್ ಮೆಥಡ್. ನೀವು ವರ್ಕ್ ಮಾಡುತ್ತಾ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಟಾಟಾ ಮೋಟರ್ಸ್ಗೆ ಸಕರಾಗಿ ವರ್ಕ್ ಆಗಿದೆ. ನೀವು ಲೆವೆಲ್ಸ್ ನೋಡ್ಬೋದು. 5 ಮಿನಿಟ್ಸ್ ಇಂಟ್ರಾಡೇ ಸ್ಕ್ಯಾಲ್ಪರ್ಸ್ಗೂ ಇದು ಹೆಲ್ಪ್ ಆಗಿರುತ್ತೆ. ಸೊ ನಂದು ಓಪನಿಂಗು 1ನೇ ತಾರೀಕು ನೋಡಿ, ನಂಗೆ ಗೊತ್ತಿಲ್ಲ ಈ ಥರ್ಡ್ದು ಇಲ್ಲಿಗೆ ಬಂದು ನಿಂತ್ಕೊಳುತ್ತೆ ಅಂತ. ಬಟ್ ಕರೆಕ್ಟಾಗಿ ಅಲ್ಲೇ ಹೆಚ್ಚು ಕಮ್ಮಿ ಬಂದಿದೆ. ಹೈಯೆಸ್ಟ್ ಇಲ್ಲಿ ಮಾಡಿರ್ಬೋದು 29ಗೆ. ನಾನು ತಗೊಂಡುವಾಗ ಕ್ಲೋಸಿಂಗ್ ಬೇಸಿಸ್ ಮೇಲೆ ತಗೊಂಡಿದ್ದು. 29th ನನ್ಗೆ ಗೊತ್ತೇ ಇಲ್ಲ ಅದು ಏನಾಗಿದೆ ಅಂತ, ನಂಗೆ ಬೇಕಾಗೂ ಇಲ್ಲ. ಸೊ ನನಗೆ ಓಪನ್ ಮಾಡ್ತಾ ಫಸ್ಟ್ಗೆ ಇಲ್ಲಿ ಓಪನ್ ಆಗಿದೆ, ಇಲ್ಲೆಲ್ಲ ಓಪನ್ ಆಯಿತು ಫಸ್ಟ್ಗೆ. ಸೊ ಫಸ್ಟ್ ಸಮ್ವೇರ್ ಇಲ್ಲಿ ಓಪನ್ ಆಗಿದ್ದು 396.20 ಇಂದ ಓಪನ್ ಆಗಿದ್ದು. ಡೈರೆಕ್ಟ್ ಆಗಿ ಇಲ್ಲಿ 377 ತನಕ ಬಂದ್ಬಿಟ್ಟು ಆಮೇಲೆ ರಿವರ್ಸ್ ಹೊಡೆದಿದೆ. ನೀವು ಹೆಂಗೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅಂತ ಗೊತ್ತಿರಲ್ಲ ನನಗೂ. 377 ಇನ್ನೂ ಒಂದು ಕೆಳಗಡೆ ರೇಂಜ್ ಹೋಗ್ಬೋದು. ಅದು ನೀವು ಹೇಳ್ಕೊಂಡು ಹೋಗ್ತಾ ಇರಬೇಕು. ಅದು ಎಲ್ಲಿ ತನಕ ಹೋಗುತ್ತೋ ಬೇಸ್ಡ್ ಆನ್ EMA ನೀವು ಯಾವುದೇ ರೂಲ್ ಹಾಕೊಂಡು ಏನೇ ಮಾಡಿದ್ರು ಅದಕ್ಕೆ ತಕ್ಕನಾಗಿ ನೀವು ಟ್ರಯಲ್ ಮಾಡ್ತಾ ಹೋಗ್ಬೇಕು. ಬಟ್ ಲೆವೆಲ್ಸ್ ಇಲ್ಲಿಲ್ಲೇ ಟಚ್ ಆಗುತ್ತೆ, ಇಲ್ಲಿ ಸಪೋರ್ಟ್ ತಗೊಂಡು ತಿರ್ಗಾ ರೆಸಿಸ್ಟೆನ್ಸ್ ಆಗಿ ಆಗುತ್ತೆ, ಮತ್ತೆ ಅಲ್ಲೇ ರಿವರ್ಸ್ ಬಂದು ಅಲ್ಲೇ ಕುತ್ಕೊಳುತ್ತೆ. ನೋಡಿ ನಾಳೆ ಓಪನ್ ಆಗ್ತಾ ಸಮ್ವೇರ್ 390, 89 ಈ ಥರ ಎಲ್ಲ ಕೆಳಗಡೆ ಓಪನ್ ಆಗ್ಬಿಡೋದು. ಸೊ ಇದು ನಾವು ಒಂದ್ಸಲಿ ಮಾಡ್ಕೊಂಡ್ರೆ ಸೊ ಸುಮಾರು ದಿವಸದ ತನಕ ವ್ಯಾಲಿಡ್ ಇರುತ್ತಿದ್ದು. ಯಾಕಂದ್ರೆ ಸ್ಕ್ವೇರ್ಸ್ ನಂಬರು, ನ್ಯಾಚುರಲ್ ನಂಬರ್ಸು ಹಿಂಗೆ ಇಷ್ಟಕ್ಕೆ ಒಂದು ಇರಬೇಕು ಅಂತ ಗೊತ್ತದಕ್ಕೆ ಸಿಸ್ಟಮ್ಗೆ. ಸೊ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತಾ? ನನಗೆ 0.1, 0.2% ಡಿಫ್ರೆನ್ಸ್ ಬಂದರೂ ಪರವಾಗಿಲ್ಲ, ಕರೆಕ್ಟಾಗಿ ಒಂದು ಲೆವೆಲಿಗೆ ಇದಾಗುತ್ತೆ. ಕ್ಯಾಂಡಲ್ ಅಂತೂ ಅಲ್ಲಿ ಕ್ಲೋಸ್ ಆಗುತ್ತೆ, ಕ್ಯಾಂಡಲ್ ಅಂತೂ ಸಪೋರ್ಟ್ ತೊಗೊಳುತ್ತೆ ಅಲ್ಲಿಗೆ. ಸೊ ಬಾಡಿ ಅಂತೂ ಇದಾಗಿರುತ್ತೆ. ಸೊ ನಾನು ನೋಡ್ತಾ ಇರ್ಬೋದು. ಸೊ ಅಲ್ಲಲ್ಲೇ ತಗೊಂಡು ಅಲ್ಲಿ ರೆಸಿಸ್ಟೆನ್ಸ್ ಆಗಿ ತಿರ್ಗಾ ವಾಪಸ್ ಬರುತ್ತೆ. ಸೊ ನನಗೇನು ಗೊತ್ತಿರಲಿಲ್ಲ 5th ಇಲ್ಲೇ ಬಂದು ಟಚ್ ಆಗುತ್ತೆ ಅಂತ. ಹೈಯೆಸ್ಟ್ ಬೇಸ್ಡ್ ಆನ್ ಇದು. ನೆಕ್ಸ್ಟ್ ಲೆವೆಲ್ ಕ್ರಾಸ್ ಆಗಿದ್ರೆ ಈ ಲೆವೆಲ್ಗೆ ಬರ್ತಿತ್ತು 407. ಅದು ನೋಡ್ಬೋದು ನೀವು ಇಲ್ಲೇ 407 ಪಾಯಿಂಟ್ ಇದಿದೆ, 408 ಮತ್ತು 407. ಸೊ ಈ ಥರ ಒಂದು 408ಗೆ ಕರೆಕ್ಟಾಗಿ ಇಲ್ಲಿ ಟಚ್ ಆಗಿರುತ್ತೆ ಇದು. ಅದ್ರದ್ದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ 407 ಅಂತಲೇ ಹೇಳ್ತೀನಿ ನಾನು. ಹಾಗಾಗಿ ಇದು ಒಂದು ಮೆಥಡು. ಡೈರೆಕ್ಟಾಗಿ ಮಾಡುವಾಗ ನೀವು ಕನ್ಫ್ಯೂಸ್ ಆಗತ್ತೀರಾ, ಅದಕ್ಕೆ ಇದನ್ನ ಇದು ಮಾಡ್ಕೊಬೇಕಂತೀನಿ. ಇಲ್ಲೊಂದು ಅಡಿಷ್ನಲ್ ಬೇಕಾದರೆ ಮಾಡ್ಕೊಳ್ಳಿ. ಡಿವೈಡ್ ಬೈ 100, 10. ಸೊ 19.94. ಸೊ 19.9 ಇತ್ತು, 20 ಇತ್ತು ಆಲ್ರೆಡಿ ನನಗೆ ರೇಂಜ್ಗೆ. ಸೊ ಹಾಗಾಗಿ ನನಗೆ ಹೆಲ್ಪ್ ಆಯಿತು. ಈಗ ನಾನು ನಿಫ್ಟಿ ತೊಗೊಳ್ತಿದ್ದೀನಿ. ನಿಫ್ಟಿ ಇದೇ ಮೆಥಡು, ಬಟ್ ಇಲ್ಲಿ 100 ನಾನು ಕ್ಯಾನ್ಸಲ್ ಮಾಡಲ್ಲ. ನಾನು ಇಲ್ಲಿ ಬೇಕಿದ್ರೆ ನಾನು 1 ಅಂತಾನೆ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಇಲ್ಲಿ ಫ್ಯಾಕ್ಟ್ರ್ ನಾನು ಬೇಕಿದ್ರೆ ಡೈರೆಕ್ಟಾಗಿ ಇಲ್ಲಿ ಚೇಂಜ್ ಮಾಡ್ತೀನಿ. ಫ್ಯಾಕ್ಟ್ರ್ ಅಂತ ಮಾಡ್ಕೊಳ್ಳೋಣ. ಯಾಕಂದರೆ ನೀವು ಮಾಡ್ತಾ ಈಸಿ ಆಗುತ್ತೆ. ಫ್ಯಾಕ್ಟ್ರ್ ಕನ್ಸಿಡರ್ ಮಾಡಬೇಕಾ ಬೇಡವಾ ಅದನ್ನು ನೀವು ನೋಡ್ಕೊಳ್ಳಿ. ನಾನು ಇಲ್ಲಿ ಹಾಕಿರ್ತೀನಿ, ಈಸಿಯಾಗಿ ಆಗುತ್ತೆ. ಸೊ ನನಗೆ ನಿಫ್ಟಿ ಕ್ಲೋಸಿಂಗ್ ಬಂದ್ಬಿಟ್ಟು 23,369. 2369 ಅಂದರೆ ನನಗೆ ಇಲ್ಲಿ ಬಂದು ನಾನು ಇಲ್ಲಿ ಆಲ್ರೆಡಿ 100 ಇದೆಲ್ಲ ಮಾಡಿದ್ದೀನಿ, ನನಗೆ ಬೇಡ. ಸೊ 153 ಇಂದ ಸ್ಟಾರ್ಟ್ ಮಾಡಬೇಕು. 153 ನ್ಯೂಟ್ರಲ್ ನಂಬರ್ ಇಲ್ಲಿ ಹಾಕೊಳ್ತೀನಿ. 153, 153.1, 153.2. ಇದನ್ನ ರೆಡಿಮೇಡ್ ಇಟ್ಕೊಂಡು ನೀವು ಮಾಡ್ಕೊಬೋದು ಪಾಯಿಂಟ್ಸ್ ಅಲ್ಲಿ ಇಟ್ಕೊಂಡು. ಇಲ್ಲ ನನಗೆ ಈ ಥರ ನಾನು ಮ್ಯಾನ್ಯಲ್ ಆಗಿ ಮಾಡ್ತೀನಿ ಅಂದ್ರು ನಿಮಗೆ ಬಿಟ್ಟಿದ್ದು. ನಾನು ತೋರಿಸ್ಲಿಕ್ಕೋಸ್ಕರ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಹೀಗೆ ಒಂದು 0.4 ಕೆಳಗಡೆ, 0.4 ಮೇಲ್ಗಡೆ, 152.9,
152.8, 153. ಓಕೆ, ನನಗೆ ಈ ಲೆವೆಲ್ಸು ಬಂದ್ಬಿಟ್ಟಿದೆ. ಸೊ ನನಗೆ ಓಪನ್ ಆಗಿ ಇದ್ರಿದ್ರೆ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಇದಕ್ಕಿಂತ ಕೆಳಗಡೆ ಬರುತ್ತೆ ಈಗ. ಸೊ ನಾನು ಎಲ್ಲಿ ತನಕ ಬರ್ಬೋದು ವೀಕ್ಲಿ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡಿದ್ರೆ, ಸೊ ಅಪ್ ಟು 2 ಡೆಸಿಮಲ್ 152 ತನಕ ಬರ್ಬೋದು ನನಗೆ ಗೊತ್ತಿರೋಂಗೆ. ಸೊ 152 ಈ ಲೆವೆಲ್ ಬರುತ್ತೆ. 23,167 ನಾಳೆ ಓಪನಿಂಗ್ ಆಗ್ತಾನೆ. ಇದು ಈ ವಿಡಿಯೋ ಮಾಡ್ತಾ ಇರೋ 7th ಜೂನು, ಹಾಗಾಗಿ ನನಗೆ ಗೊತ್ತಿದೆ ಲೆವೆಲ್ ಹೆಚ್ಚು ಕಮ್ಮಿ. SGS ನಿಫ್ಟಿ ಎಲ್ಲ ನೋಡಿದ್ದೀನಿ ನಾನು, ಬಟ್ ಆ SGS ನಿಫ್ಟಿ ಈಗಿನ ಇದು ನಾಳೆ ಓಪನಿಂಗಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ 152 ಓಪನ್ ಆಗ್ತಾನೆ, ನಾನು 151.5 ತನಕ ಹೋಗ್ಬಿಡುತ್ತೆ. 150 ಇದಂದ್ರೆ 23,000 ತನಕ ಹೋಗ್ಬಿಡುತ್ತೆ. ಸೊ ನನಗೆ ಹೈಯರ್ ರೇಂಜ್ ಗೊತ್ತಿರುತ್ತೆ. ಫಸ್ಟ್ ನಾನು ಹೆಂಗೆ ವರ್ಕ್ ಆಗ್ತಿದೆ, ವಿಕ್ಸು ರೇಂಜ್ ಹೆಂಗಿದೆ, ಸೈಡ್ ವೇಸ್ ಇದೆಯಾ, ಅಪ್ ಇದೆಯಾ, ಟ್ರೆಂಡು ಇದೆಯಾ, ಡೌನ್ ಇದೆಯಾ. ಸೊ ಅದೆಲ್ಲ ನೋಡ್ಕೊಂಡಿದ್ರೆ ಗೊತ್ತಿದ್ರೆ ಇದಾಗುತ್ತೆ. ಸೊ ಮ್ಯಾಕ್ಸಿಮಮ್ ನನ್ನ ಪ್ರಕಾರ 23,442 ತನಕ ಹೋಗುತ್ತೆ. ಸೊ ಮಿನಿಮಮ್ಮು ಈ ಲೆವೆಲ್ ತನಕ ಬಂದ್ಬಿಡುತ್ತೆ ಇದು 151. ಸೊ ಸಾರಿ 151 ಅಲ್ಲ 152. ಸೊ ಇನ್ ಕೇಸ್ 23,161 ಬ್ರೇಕ್ ಆಯಿತು ಅಂದರೆ 23,000 ಇದಕ್ಕೆ ಹೋಗ್ಬಿಡುತ್ತೆ. ಲಾಸ್ಟ್ ವೀಕ್ ತೋರಿಸೋಣ, ಈ ವೀಕ್ ತೋರ್ಸೋದ್ಕಿಂತ ಬೆಸ್ಟ್ ಅಂದರೆ ನಂಗೆ ಲಾಸ್ಟ್ ವೀಕ್ ತೋರಿಸಿದ್ರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಿಫ್ಟಿ ಲಾಸ್ಟ್ ವೀಕು ಏನು ಮಾಡಬೇಕು, ಮಂತ್ಲಿಗೆ ತೋರಿಸ್ಬಿಡ್ತೀನಿ. ಇನ್ನೊಂದು ಡೈಲಿಗೂ ಆಗುತ್ತೆ. ಡೈಲಿಗೆ ನೋಡ್ಬೇಕಾದ್ರೆ ಏನು ಅಂತ ತೋರಿಸ್ತೀನಿ ಇದಕ್ಕೆ. ಹಾಗೆ ಒಂದು ವೀಕ್ಲಿಗೂ ಹಾಕ್ತೀನಿ. ಆಮೇಲೆ ಡೈಲಿ ನಂದು ಇವಾಗ 4th ಕ್ಲೋಸಿಂಗ್ ಬಂದ್ಬಿಟ್ಟು 23,416, 417 ಮಾಡೋಣ ರೌಂಡ್ ಆಫ್. 23,417 ಇದು ಬಂದ್ಬಿಟ್ಟು 153 ರೇಂಜಲ್ಲಿ ಇದೆ. ಸೊ 153 ಸೇಮ್ ಇದೆ ರೂಲು. ಇದಕ್ಕೆ ಏನಂದ್ರೆ ಮೇಲ್ಗಡೆ 2 ಕೆಳಗಡೆ 2, ಮ್ಯಾಕ್ಸಿಮಮ್ 23,473 ತನಕ ಹೋಗ್ಬೇಕು. ಎಲ್ಲಿ ತನಕ ಹೋಗಿದೆ, 473 ಎಲ್ಲ ಹೋಗಿದೆ ಆಲ್ಮೋಸ್ಟ್ ಹೋಗಿದೆ, ಸಾರಿ. ಸೊ 2 ಮಿನಿಮಮ್ ಅಂತ ಹೋಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಡೇ ಲೆವೆಲ್ಗೆ ಹೋದ್ರೆ. ಅದು ನೀವು ನೋಡ್ತಾ ಅಭ್ಯಾಸ ಆದ್ರೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಎಲ್ಲಿದೆ, ಇಲ್ಲಿ ತನಕ ಹೋಗೋಣ. 153.3, ಈ ಕಡೆ 3, ಈ ಕಡೆ 3 ಹಾಕೊಂಡು ನೋಡೋಣ. 23,590 ಇದನ್ನು ನೋಡೋಣ. 531 ಬಂದಿದೆಯಾ ಅಂತ. 531 ಬಂದಿಲ್ಲ. ಹೈಯೆಸ್ಟ್ 516, ಇದ್ರ ಪ್ರಕಾರ ಬಂದ್ಬಿಟ್ಟು 500. ಸೊ ಇದ್ರದ್ದು ಎರಡರದ್ದು ಆವ್ರೇಜ್ ಬಂದಿರುತ್ತೆ. ಅದಕ್ಕೆ ನಾನು ನಂಬರ್ಸ್ ಬೇಕಿದ್ರೆ ಮಧ್ಯದ ಹಾಕೊಳ್ಳಿ ಅಂದ್ರೆ ಮಧ್ಯದಲ್ಲಿ ಬಂದಿರುತ್ತೆ. 516.22 ಎಕ್ಸಾಕ್ಟ್ ಆಗಿ ಅಲ್ಲೇ ಹೆಚ್ಚು ಕಮ್ಮಿ ಬಂದಿರುತ್ತೆ. ಸೊ ನನಗೆ ಇನ್ ಬಿಟ್ವೀನ್ ಬೇಕು ಅಂತ ಇದ್ರೆ ನೀವು ಡೆಸಿಮಲ್ ಪ್ಲೇಸ್ 153.15 ಇದು ಡೈಲಿಗೆ ಇದು ಹೆಲ್ಪ್ ಆಗುತ್ತೆ ಡೆಸಿಮಲ್ಲು. ಬಟ್ ವೀಕ್ಲಿ ವರ್ಕ್ ಮಾಡೋರಿಗೆ ಇಷ್ಟೊಂದು ಡೀಟೇಲ್ ಆಗಿ ಬೇಡ. ಸೊ ನೀವು ಹೆಂಗೆ ಸ್ಕ್ಯಾಲ್ಪರ ಒಂದು ಪೊಸಿಷನ್ ಹೋಲ್ಡ್ ಮಾಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ನೀವು ಪೊಸಿಷನ್ನ ತಗೊಬೇಕಾಗತ್ತೆ. 153.3, 153.15. ಸೊ ಈ ಥರ ಎಲ್ಲ ಮಾಡ್ಕೊಬೋದು. 3335 ಸಾರಿ. ಸೊ ಲಾಸ್ಟ್ ಈ ನಂಬರ್ ತನಕ ಹೋಗಿದೆ, 35 ತನಕ ಹೋಗಿದೆ. 61 ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ 22 ಡೆಸಿಮಲ್, ಇಲ್ಲಿ 35 ಆಗಿದೆ. ಸೊ ಹಾಗಾಗಿ ನಾನು ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ ಇದು ಅಂತ ಹೇಳ್ತಿದ್ದೀನಿ. ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಲೋ ಬಂದ್ಬಿಟ್ಟು ಇದೇ ತರ ನಾನು ಇವಾಗ 1, 2, 3, 4, 5 ಹೋಗಿದೆ. 5 ಅಂದ್ರೆ 3.5 ಪಾಯಿಂಟ್ ಅಷ್ಟು ಹೋಗಿದೆ. ಒಂದು ನಿಮಿಷ ನೋಡೋಣ. ಇದನ್ನು 152.8 ತನಕ ಬಂದಿರುತ್ತೆ. 8 to 75 ತನಕ ಬಂದಿರ್ಬೋದು. 75ನೇ ಬಂದಿರುತ್ತೆ ನನ್ನ ಪ್ರಕಾರ. ಕ್ಲೋಸಿಂಗ್ 75 ಹತ್ರ ಆಗಿದೆ. 33 ನೋಡೋಣ. 332.56 ಇನ್ನೂ ಒಂದು ಲೆವೆಲ್ ಹೋಗಿರುತ್ತೆ. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ, ಇದು ಬರುತ್ತೆ, ಇದು 100% ವರ್ಕ್ ಆಗುತ್ತೆ. ಇದು 23,317
ಇನ್ನೂ ಒಂದು ಕೆಳಗಡೆ ಹೋಗಿರ್ಬೋದು. ತಗೋಣ 157 2.6 286 282 ತನಕ ಬಂದಿದೆ. ರೌಂಡ್ ಆಫ್ ನೋಡೋಣ. 1532.5 ಹೋಗಿಲ್ಲ, ಅದು 6 ಅಂತೂ ಹೋಗಿದೆಯಾ, 6 ಅಂತೂ ಹೋಗಿದೆ. 282 ತನಕ ಹೋಗಿದೆ. ಸೊ ನನಗೆ ಇಲ್ಲಿ ಪರ್ಸೆಂಟೇಜ್ ಹಾಕೊಂಡು ಇದು ಮಾಡಿದ್ರೆ 344 ಅಲ್ಲಿ ನಿಂತಿರುತ್ತೆ ಹೆಚ್ಚು ಕಮ್ಮಿ. 342 336 ಈ ಥರ ಬಂದಿದೆ. ಸೊ ಹಾಗಾಗಿ ನನಗೆ ಎಕ್ಸಾಕ್ಟ್ ಆಗಿ ಇದು ವರ್ಕ್ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಸೊ ಡೇಗೆ ನೀವು 1.005 ಲೆವೆಲಲ್ಲಿ ನೀವು ಇನ್ಕ್ರಿಮೆಂಟ್ ಮಾಡ್ತಾ ಹೋದರೆ ಇದನ್ನ ಕೆಳಗಡೆ ಮೇಲ್ಗಡೆ ಎರಡು ಸೈಡು ನ್ಯೂಟ್ರಲ್ ಪಾಯಿಂಟ್ ಇಂದ ನಾವು ಮಾಡ್ಕೊಬೇಕು. ಪಿವಟ್ ಪಾಯಿಂಟ್ ಇದೆ, ಸ್ಟ್ಯಾಂಡರ್ಡ್ ಪಿವಟ್ಸ್ ವರ್ಕ್ ಆಗುತ್ತೆ, ಇದು ವರ್ಕ್ ಆಗುತ್ತೆ. ಇದು ಬೇರೆ ತರ ಒಂದು ಮೆಥಡ್. ಇದು ಸ್ಟಿಲ್ ಇದು ವೆರಿ ಸಿಂಪ್ಲೆಸ್ಟ್, ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ. ಒಂದು ರೇಂಜ್ ಈ ತರ ವರ್ಕ್ ಆಗ್ಬಿಡುತ್ತೆ. ಸೊ ನಿಮಗೆ ಇದು ಸೊ ಮಂತ್ಲಿ ಟೈಮ್ ಇದಕ್ಕೆ ನೋಡೋಣ ಒಂದು. ಸೊ ಮಂತ್ಲಿ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಲೆವೆಲ್ ತೋರ್ಸಕ್ಕೆ, ಇದಕ್ಕೆ ಬೇಕಾದ್ರೆ 0.25 ಇಟ್ಕೊಳ್ಳೋಣ. 0.5 ಇಟ್ಕೊಂಡ್ರು ಆಗುತ್ತೆ. 0.25 ತೋರಿಸ್ತೀನಿ ನಾನು. ಕ್ಲೋಸಿಂಗ್ ಬಂದ್ಬಿಟ್ಟು 23,547 548 ಮಾಡೋಣ. ರೌಂಡ್ ಆಫ್ ಮಾಡ್ತಾ ಇದ್ದೀನಿ. 153.45 ಇದೆ. ಸೊ ನನಗೆ ಬಂದಿದ್ದು ಆಲ್ಮೋಸ್ಟ್ 150.5 ಇಂದ ಹೇಳ್ತೀನಿ ಅಂತ ಹೇಳಿದ್ದೆ, 1.5 ಇಂದ. ಸೊ 154 ಹೋಗಿದೆಯಾ, 154 ಹೆಚ್ಚು ಕಮ್ಮಿ ಹೋಗಿಲ್ಲ. ಸೊ ಹಾಗಾಗಿ 154 ಸೈಡ್ ಹೋಗಿದೆ. ಆಲ್ಮೋಸ್ಟ್ 70-33 ಹೋಗಿದೆ. ಆಲ್ಮೋಸ್ಟ್ 716 ಹೋಗಿದೆ. 733 ನಂದು ಇದಾಗಿರೋದು. ಸೊ ಡೀಟೇಲ್ ಆಗಿ ನನಗೆ ಬೇಕಾಗಿಲ್ಲ. ಸ್ಟಿಲ್ 716 ಅಂತ ಹೋಗಿದೆ. ಸೊ ಬಫರ್ ಇಟ್ಕೊಂಡು ಮಾಡಿದ್ರೆ 005 ಅಂತ ಇಟ್ಕೊಂಡಿರ್ತೀನಿ. ಓಕೆ, ನನಗೆ ಸ್ಟಿಲ್ ಇದನ್ನ ಇದಾಗುತ್ತೆ. ಸೊ ಬಾಟಮ್ ಸೈಡ್ ಎಷ್ಟು ಬಂದಿದೆ, 152.5 ತನಕ ಬಂದಿರುತ್ತೆ. ಸೊ 23,314 ಇನ್ನೂ ಕೆಳಗಡೆ ಬಂದಿರುತ್ತೆ. 152 ಹಾಕಿ ನೋಡೋಣ. 23,104 ಬಂದಿದೆಯಾ, 23,104 ಬಂದಿಲ್ಲ. 161 ಹೋಗಿದೆಯಾ. ನಾನು ಯಾಕೆ ಎರಡು ಹಾಕೊಬೇಕು ಅಂದ್ರೆ ಇದಕ್ಕೆ ಹೇಳಿದ್ದು 1% ಇದಿರುತ್ತೆ, ಒಂದು ಶಾರ್ಟ್ ಅಲ್ಲಿ ಬಂದು ಟಚ್ ಆಗಿರುತ್ತೆ. ಸೊ 151 ನಂದು ಎಷ್ಟಿದ್ದು 160 9 ಪಾಯಿಂಟ್ಸ್ ಅಷ್ಟೇ ಡಿಫ್ರೆನ್ಸು, ಹೆಚ್ಚು ಕಡಿಮೆ. ಎಕ್ಸಾಕ್ಟ್ ಸಾಕಿಷ್ಟು ವರ್ಕ್ ಆದ್ರೆ. ಸೊ ಪ್ಲಸ್ ಸೈಡು ನಾನು ಎಷ್ಟು ಹಾಕೊಂಡೆ 152. ನನಗೆ 2 ಪಾಯಿಂಟ್ ಈ ಕಡೆ, 2 ಪಾಯಿಂಟ್ ಆ ಕಡೆ. ಸೊ ಹಾಗೆ 2 ಪಾಯಿಂಟ್ ಅಂದ್ರೆ ನನಗೆ 300 ಪಾಯಿಂಟ್ಸ್ ಅಷ್ಟು ಬರುತ್ತೆ ಹೆಚ್ಚು ಕಮ್ಮಿ ಸ್ಕ್ವೇರ್ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ. ಸೊ ನಿಮ್ಗೆ ರೆಫರೆನ್ಸ್ ಮಾಡ್ತಾ ನಾವು ಶಾರ್ಟ್ ಮಾಡ್ತಾ ಇಷ್ಟಕ್ಕೆ ಬರಬೇಕು ಅಂತ ಗೊತ್ತಿರ್ಬೇಕು ನನಗೆ. ಸೊ ಅಪ್ಪರ್ ಸೈಡು ಈ ಕಡೆ ಶಾರ್ಟ್ ಮಾಡಬೇಕು. ಸೊ ಒಂದು ಡೀಸೆಂಟ್ ಆಗಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಮಾಡಿದಾಗ ನಿಮ್ಗೆ ಒಂದು ಕನ್ಸಿಸ್ಟೆಂಟ್ ಆಗಿ ಮಂತ್ಲಿ ಆಪ್ಷನ್ಸ್ ವರ್ಕ್ ಮಾಡೋರಿಗೆ ಹೆಲ್ಪ್ ಆಗುತ್ತಿದ್ದು. ಸೊ ಇದು ಟೂಲ್ ಮಾಡ್ಕೊಬೇಕು ಮೇನ್ ಎಕ್ಸೆಲ್. ನೀವು ಬೇಕಿದ್ರೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಪೈನ್ ಸ್ಕ್ರಿಪ್ಟ್ ಮಾಡ್ಕೊಬಹುದು. ನಾನು ಯಾಕೆ ಪೈನ್ ಸ್ಕ್ರಿಪ್ಟ್ ತೋರ್ಸಕ್ ಹೋಗಿಲ್ಲ ಅಂದ್ರೆ ಮತ್ತಷ್ಟು ಕನ್ಫ್ಯೂಸ್ ಆಗ್ಬೋದು. ಸೊ ಅದು ಬೇಡ ಅಂತ ಡೈರೆಕ್ಟ್ ಆಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ತೋರಿಸಿದ್ದೀನಿ. ಸೊ ಇದು ಸಿಂಪ್ಲೆಸ್ಟ್ ಮೆಥಡ್ ನನ್ನ ಪ್ರಕಾರ, ವೆರಿ ಆಕ್ಯುರೇಟ್ ಮೆಥಡ್. ಸ್ಕ್ವೇರ್ ರೂಟು ಗ್ಯಾನ್ಗೆ ಇದು ತುಂಬಾ ವರ್ಕ್ ಮಾಡಿದಾನೆ ಇದರಲ್ಲಿ. ಸೊ ಜನರಲ್ ಆಗಿ ಏನ್ ಮಾಡ್ತಾರೆ, ಈ ಟೂಲ್ ಅಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡ್ತೀನಿ. ಸೊ ನನಗೆ ಏನ್ ಮಾಡಬೇಕು, ಗ್ಯಾನ್ ಫ್ಯಾನ್ ಹಾಕೊಂಡು ಮಾಡ್ತಾರೆ ಕೆಲವರು. ಇಲ್ಲಿ ಗ್ಯಾನ್ ಬಾಕ್ಸ್ ಇದೆ, ಗ್ಯಾನ್ ಸ್ಕ್ವೇರ್ ಇದೆ. ಸೊ ಗ್ಯಾನ್ ಸ್ಕ್ವೇರ್ ಮಾಡಿದ್ರು ಸೊ ಅದರಲ್ಲೂ ಒಂದು ಹೈ ಲೋ ಕರೆಕ್ಟಾಗಿ ಟಚ್ ಮಾಡಬೇಕು, ಏನೇನೋ ಇರ್ತವೆ. ಇದನ್ನ ಇಟ್ಕೊಂಡು ನಾನು ಡೂಪ್ಲಿಕೇಟ್ ಮಾಡಬೇಕು. ಡೂಪ್ಲಿಕೇಟ್ ಮಾಡಿ ಇಲ್ಲಿ ತಗೊಂಡ್ಬರ್ಬೇಕು. ಎಲ್ಲಿಗೆ ಬರುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ನಾನು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅದು. ಸೊ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ಇದು ವರ್ಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಅಂತ. ಸೊ ಆ ರೇಂಜಲ್ಲಿ ವರ್ಕ್ ಆಗುತ್ತೆ.
ಇದು ವೀಕ್ಲಿಗೆ ಡೈಲಿಗೆ ಬರ್ತೀನಿ ನಾನು, ಸ್ವಲ್ಪ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿ ಟಚ್ ಆಗ್ತಿದ್ದಂಗೆ ನೆಕ್ಸ್ಟ್ ಕೆಳಗಡೆ ಬರುತ್ತೆ, ಇಲ್ಲಿ ಟಚ್ ಆದ್ರೆ ವಾಪಸ್ ಇಲ್ಲೊಂದು ಇದಕ್ಕೆ ಬಂದು 45 ಡಿಗ್ರಿಯಿಂದ ಮೇಲ್ ತಗೊಂಡು ಹೋಗುತ್ತೆ 45 ಡಿಗ್ರಿ. ಸೊ ಮೇಲ್ ಹೋದಂಗೆ ಈ 45 ಮಧ್ಯದಲ್ಲಿ ಇರುತ್ತೆ ಇದು. ಇವಾಗ 45ಗಿಂತ ಕೆಳಗಡೆ ಬಂತು. ಈ ಒಂದು ರೂಲ್ ಪ್ರಕಾರನೇ ನೆಗೆಟಿವ್ ಟ್ರೆಂಡ್ ಇದು. ಸೊ ಇಲ್ಲಿ ತನಕ ಬರಬೇಕು 22,569 ಇದ್ರ ಪ್ರಕಾರ. ಗೊತ್ತಿಲ್ಲ ನನ್ಗೆ ಹೆಂಗ್ ಹೋಗುತ್ತೆ ಅಂತ. ಸೊ ಮಾರ್ಕೆಟ್ ಅಲ್ಲಿ ಎವ್ರಿಥಿಂಗ್ ಈಸ್ ಅನ್ಸರ್ಟನ್. ಆ ಸರ್ಟನಿಟಿ ಇಲ್ಲದೆ ಇರೋದಕ್ಕೆ ಮಾರ್ಕೆಟ್ ಅಲ್ಲಿ ದುಡ್ಡು ಆಗ್ತಿರೋದು. ಇಲ್ಲ ಅಂದ್ರೆ ಎಲ್ಲರೂ ಒಂದೇ ಡೈರೆಕ್ಷನ್ ಹೋಗಿದ್ರೆ ಎಲ್ಲರಿಗೂ ಪ್ರಾಫಿಟ್ ಆಗ್ತಿತ್ತು, ಇಲ್ಲಾಂದ್ರೆ ಎಲ್ಲರಿಗೂ ಲಾಸ್ ಆಗ್ತಿತ್ತು. ಸೊ ಒಬ್ರು ಲಾಸ್, ಇನ್ನೊಬ್ರಿಗೆ ಪ್ರಾಫಿಟ್. ಅದಾಗಬೇಕು ಅಂದ್ರೆ ಈ ತರ ಅನ್ನೋನ್ ಥಿಂಗ್ಸ್ ಇರಬೇಕು. ಆ ತರ ಇದ್ದಾಗಲೇ ಮಾತ್ರ ಮಾರ್ಕೆಟಲ್ಲಿ ದುಡ್ಡಾಗುತ್ತೆ. ಸೊ ಇದು ವರ್ಕ್ ಮಾಡಿ. ಎಕ್ಸೆಲ್ ಬೆಸ್ಟ್ ಕಾನ್ಸೆಪ್ಟ್. ಇಟ್ಸ್ ವೆರಿ ಸಿಂಪಲ್. ನೀವು ಏನೋ ಒಂದು ಬೇರೆ ಬೇರೆ ಒಂದು ಮೆಥಡ್ ಬೇಕಾಗಿಲ್ಲ. ಸಿಂಪಲ್ ಆಗಿ ಇವನ್ ಟ್ರೇಡಿಂಗಿಗೂ ಯೂಸ್ ಮಾಡ್ಕೊಬೋದು. ಹಂಗೆ ಎಕ್ಸಾಂಪಲ್ ಇನ್ನೊಂದು ತೋರಿಸ್ತೀನಿ, ರಿಲಯನ್ಸು. ಸೊ ರಿಲಯನ್ಸ್ಗೆ ನೋಡ್ಬೇಕಂದ್ರೂ ನನಗೆ ಎಲ್ಲೋ ಒಂದು ಬೈ ಮಾಡಿರ್ತೀರಾ. ಸೊ 1-2 ಪಾಯಿಂಟ್ ಕೆಳಗಡೆ ಹೋದ್ರೆ ನೀವು ಕೊಡ್ಬೇಕಾ ಬೇಡವಾ ಅಂತ ನೋಡ್ಕೊಬೇಕು. ಸೊ ಬೇರೆ ಬೇರೆ ಮೆಥಡ್ ಇದೆ ಸಪೋರ್ಟ್ ರೆಸಿಸ್ಟೆನ್ಸ್ಗೆ. ಬಟ್ ಪ್ರಿಡಾಮಿನೆಂಟ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಕ್ಕೆ ಇದು ಸ್ವಲ್ಪ ಲೆವೆಲ್ಸ್ ಮಾರ್ಕ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಚಿಮೋಕೋ ನೋಡ್ಕೊಂಡು ಹೇಳ್ತಾರೆ, ಇಚಿಮೋಕೋ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಎಲ್ಲ ಬಿಲ್ಡ್ ಆಯ್ತು. ಸೊ ಮತ್ತೆ ಈ ಲೆವೆಲ್ ಇವಾಗ ಬರ್ತಾ ಇದೆ ವಾಪಸ್. ಸೊ 1281 ಸಪೋರ್ಟ್ ತಗೊಬೇಕು. ಇಲ್ಲಿಂದ ಒಂದು ಮೇಲ್ ಹೋಗ್ಬೇಕು. ತಗೊಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆಲ್ರೆಡಿ ಬಾಟಮ್ ಔಟ್ ಆಗಿದೆ ಇದರಲ್ಲಿ. ಸೊ ಈ ತರದೆಲ್ಲ ನೋಡ್ಕೊಬೇಕು. ಸಪೋರ್ಟ್ ರೆಸಿಸ್ಟೆನ್ಸ್ ಒಬ್ಬೊಬ್ರು ಫಾಲೋ ಮಾಡ್ತಾರೆ. ಇವನ್ ಇದನ್ನು ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಾನು ಯಾಕೆ ಎಕ್ಸೆಲ್ ಬೇಸ್ ತೋರಿಸ್ತಿದ್ದೀನಿ ಅಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್. ವರ್ಕ್ ಆಗುತ್ತೆ ಎಲ್ಲ ಕಡೆ. ನನಗೆ ಫ್ಯಾಕ್ಟ್ರು ಇವಾಗ 23,000 ಇದ್ದಿದ್ದಕ್ಕೆ 1 ಮಾಡಿದ್ದೀನಿ. ಇದೇ ಏನಾದರೂ ರಿಲಯನ್ಸ್ ಪಾಯಿಂಟ್ ಆಫ್ ವ್ಯೂ 81 ಅಂತಿದ್ರೆ ಇದನ್ನ ನಾನು 10 ಅಂತ ಮಾಡ್ಕೊಂಡು 100, 113 ಈ ತರ ಹೋಗ್ಬೇಕು. 113, 100. ಇದು ಡೈಲಿಗೆ 1 ಹಾಕೊಳ್ಳಿ, ಇಲ್ಲ 0.5 ಹಾಕೊಂಡ್ರು ಓಕೆ. ಇಲ್ಲ ನಾನು ಇನ್ವೆಸ್ಟರ್ ಆಗಿದ್ದೀನಿ ಅಂದ್ರೆ 1.5 ಹೋಗ್ತಾ ಹೋಗಿ. ಸೊ ಸಪೋರ್ಟ್ ಇದ್ರ ಪ್ರಕಾರ ಬಂದ್ರೆ ಸಾರಿ, ಇದನ್ನ ಡೈರೆಕ್ಟ್ ಆಗಿ ನಾನು 11.3ಗೆ ಹಾಕೋಣ. ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. 113. ಈ 35, ಸಾರಿ ಈ ನಂಬರ್ಗಳು ತಪ್ಪಾದ್ರೆ ನೋಡಿ ಎಲ್ಲ ಮಿಸ್ಟೇಕ್ ಆಗ್ತಾವೆ. ಅದಕ್ಕೆ 36, 36.5 ಕಡೆ 35.5, 35, 36.5, 37 ತನಕ ಹೈಯೆಸ್ಟ್ ಹೋಗಿರುತ್ತೆ ಈ ಮಂತ್. ನೋಡೋಣ. ನಾನು ಸುಮ್ಮನೆ ರ್ಯಾಂಡಮ್ ಹಾಕಿದೆ, ಸಾರಿ. ಕರೆಕ್ಟಾಗಿ ನೋಡ್ಬೇಕಂದ್ರೆ ಪ್ರೀವಿಯಸ್ ಮಂತ್ ಕ್ಲೋಸ್ ನೋಡಬೇಕು. ಪ್ರೀವಿಯಸ್ ಮಂತ್ ಕ್ಲೋಸ್ ಬಂದ್ಬಿಟ್ಟು 1322, 1322. ಸೊ ಇದು ಬಂದ್ಬಿಟ್ಟು 36 ಪಾಯಿಂಟ್. ಇದನ್ನ ನೋಡೋಣ. 36.5 ಹೈಯೆಸ್ಟ್ ಹೋಗಿರ್ಬೋದು. ಎಕ್ಸಾಕ್ಟ್ ಓಪನಿಂಗ್ 1332 ಹೋಗಿದೆ ನೋಡಿ. ಅದಕ್ಕೆ ಹೇಳಿದ್ ನಾನು ಅಲ್ಲಿಗೆ ಬಂದಿರುತ್ತೆ ಹೆಚ್ಚು ಕಮ್ಮಿ ಅಂತ. ಸೊ ಇಲ್ಲಿಗೆ ಬಂದಿದೆ ನೋಡಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು 25 ಹೋಗಿರುತ್ತೆ ಹೈಯೆಸ್ಟ್. ಸಾರಿ 36.55 ನೋಡೋಣ. 55, 60, 65, 7 ತನಕ ಹೋಗಿದೆ. 7.25 ನೋಡಿ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಹೆಚ್ಚು ಕಮ್ಮಿ. 1350 ಇಲ್ಲಿ ಬಂದ್ಬಿಟ್ಟು ಹೈಯೆಸ್ಟ್ ಬಂದ್ಬಿಟ್ಟು 1335, ಸಾರಿ 1335 ಅಲ್ವಾ. ಸೊ ಹಾಗಾಗಿ ಇದು ಕ್ರಾಸ್ ಆಗಿಲ್ಲ. ಈ ಒಂದು 36.5 ಕರೆಕ್ಟಾಗಿ ನಿಂತ್ಬಿಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ಬಿಲೋ ದಿಸ್ ಇವಾಗ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು 35.5 ಮಾಡಿದ್ರೆ ಸೊ 1260 ಬರ್ಬೇಕೀಗ. 1260 ಆಗಿದೆ, ಇಲ್ಲ ಅಚೀವ್ ಆಗಿದೆ. 1288 ಲೋ ಆಗಿರೋದು.
1260ಗಿಂತ ಕೆಳಗಡೆ ಹೋಗುತ್ತೆ. ಈಗ 1260ಗಿಂತ ಕೆಳಗಡೆ ಹೋಯ್ತು ಅಂದ್ರೆ 1225 ತನಕ ಹೋಗುತ್ತೆ. ಸೊ ಏನ್ ಹೇಳಿದ್ದು, ಈ 2 ನಂಬರ್ಗಿಂತ ಮೇಲೆ ಕೆಳಗಡೆ ಇರುತ್ತೆ. ಸೊ 35 ತನಕ ಅಚೀವ್ ಆಗಬೇಕು. ಈ ಲೆವೆಲ್ ಅಲ್ಲಿ ಸಮ್ವೇರ್ ಎಲ್ಲೋ ನಿಂತ್ಕೊಬೇಕು ರಿಲಯನ್ಸ್ ಅಲ್ಲಿ ಆದ್ರೆ. ಸೊ ವರ್ಕ್ ಮಾಡಿ ನೀವು. ವೆರಿ ಸಿಂಪಲ್ ಮೆಥಡ್ ಇದು. ಈ ತರದ್ದು ಏನೇನು ಡೌಟ್ ಇದ್ರೆ ಮತ್ತೆ ರಿಪೀಟ್ ಮಾಡದ ಹೊರತು ಯಾವುದೋ ಒಂದು ಪರ್ಫೆಕ್ಟ್ ಆಗಿ ವರ್ಕ್ ಆಗಲ್ಲ. ಸೊ ವರ್ಕ್ ಮಾಡ್ತಾ ಇರಿ. ವೆರಿ ಸಿಂಪಲ್ ಮೆಥಡ್ ಇದು, ಯೂನಿವರ್ಸಲ್ ಇದು. ಏನೂ ಗೊತ್ತಿಲ್ಲದೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಅನ್ನೋರಿಗೆ ಈ ಎಕ್ಸೆಲ್ ಟೂಲ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.